ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಭಾರತೀಯ ಅಂಚೆಯಲ್ಲಿ ಖಾಲಿ ಇರುವ 28,740 ಹುದ್ದೆಗಳಿಗೆ ಸಂಬಂಧಿಸಿದೆ. ಈಗ SSLC ಪಾಸ್ ಆದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಯಾವುದೇ ರೀತಿಯ ಪರೀಕ್ಷೆ ಇರಂಗಿಲ್ಲ. ಕೇವಲ ನೀವು SSLC ಅಲ್ಲಿ ತೆಗೆದುಕೊಂಡ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನ ಆಯ್ಕೆ ಮಾಡಿಕೊಳ್ತಾರೆ. ಹಾಗಿದ್ರೆ ಯಾವ ಡಿವಿಷನ್ಗೆ ಎಷ್ಟು ಪೋಸ್ಟ್ಗಳು ಅದಾವ, SC ಗೆ ಎಷ್ಟು, ST ಗೆ ಎಷ್ಟು, OBC ಗೆ ಎಷ್ಟು ಅಪ್ಲಿಕೇಶನ್ ಹಾಕ್ಬೇಕಾದ್ರ ಬಹಳ ಡೌಟ್ ಬರಾಕತ್ತದ್ರಿ. ಎಷ್ಟು ಪರ್ಸೆಂಟೇಜ್ ಇದ್ರ ನಾವು ಅಪ್ಲಿಕೇಶನ್ ಹಾಕ್ಬೇಕನ್ನೋರು ಬರೀ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ಕೊರಿ, ಎಲ್ಲಾ ಡೌಟ್ ಕೂಡ ಕ್ಲಿಯರ್ ಆಕವ. ಸ್ನೇಹಿತರೆ, ಇದ್ರ ಜೊತೆಗೆ RRB ಗ್ರೂಪ್ ಡಿ ಇದು ಕೂಡ ನೇಮಕಾತಿ ಆಗೈತಿ. ಅದಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಸ್ರಿ. ಅದರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 2/3/2026 ಆಗಿರ್ತದ. ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸ್ರಿ. ಒಂದೇ ಎಕ್ಸಾಮ್ ಇರುತ್ತ. ಸ್ಟಾರ್ಟಿಂಗ್ ಸ್ಯಾಲರಿ ನಿಮ್ಗೆ 50,000 ಪ್ಲಸ್ ಇರುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ರೀ. ಇದಕ್ಕಿಂತ ಚಲೋ ರೀ, ಅಂದ್ರ ಪೋಸ್ಟ್ ಆಫೀಸ್ ಗಿಂತ ಬೆಟರ್ ಆಪ್ಷನ್ ರೀ. ಇದ್ರೊಳಗ ಕಡಿಮೆ ಸ್ಕೋರ್ ಇದ್ರೆ ಆಗಂಗಲ್ರಿ ಒಂದಿಷ್ಟು ಮಂದಿದು, ಯಾಕಂದ್ರೆ SSLC ಮೇಲೆ ಅಂಕಗಳ ಮೇಲೆ ಇರುತ್ತೆ. ಬಟ್ ಅದರಲ್ಲಿ ನಿಮ್ದು ಬರೀ 40 ಆದ್ರೂ ಕೂಡ ನೀವು ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಅನ್ನ ಪಾಸ್ ಮಾಡಿದ್ರೆ ಸೆಲೆಕ್ಷನ್ ಆಗತ್ರಿ. ಅದಕ್ಕೆ ಸಂಬಂಧಿಸಿದ ನೀವು ಅರ್ಜಿನ ಸಲ್ಲಿಸಿರಿ. ಸಿಲೆಬಸ್ ಎಲ್ಲ ಕಂಪ್ಲೀಟ್ ನೋಟ್ಸ್ ಇರ್ತಾವ, ನೋಡ್ಕೋಬಹುದು. ಸ್ನೇಹಿತರೆ, ನೀವೇನಾದರೂ RRB ಗ್ರೂಪ್ ಡಿ, NTPC, ALP ಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾರೆ, ಈ ನೋಟ್ಸ್ ತುಂಬಾ ಆಗ್ತದೆ. ಹೌದು ಸ್ನೇಹಿತರೆ, 2026ರಲ್ಲಿ ನೀವೇನಾದರೂ RRB ಗ್ರೂಪ್ ಡಿ ಸ್ಟಡಿ ಮಾಡಿದರೆ ಈ ಎಲ್ಲ ಸಿಲೆಬಸ್ ನೋಟ್ಸ್ ಇಂಪಾರ್ಟೆಂಟ್ ಆಗಿರ್ತಾವ. ಹೌದು ಸ್ನೇಹಿತರೆ, GK ಗೆ ಸಂಬಂಧಿಸಿದ ಸಂಪೂರ್ಣವಾದ ನೋಟ್ಸು ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್, ಅತಿ ಹೆಚ್ಚು ಬಾರಿ ಕ್ವಶನ್ಸ್ ಬಂದಿರ್ತಾರೆ. ಲಾಸ್ಟ್ ಟೈಮ್ ಎಕ್ಸಾಮಲ್ಲಿ ಸಾಕಷ್ಟು ಪ್ರಶ್ನೆಗಳು ಈ ಸಿಲೆಬಸ್ ನೋಟ್ಸ್ ಇಂದ ಕೂಡ ಬಂದಿರ್ತಾರೆ. ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಕಂಪ್ಲೀಟ್ ಡೀಟೇಲ್ಸ್ ನೋಟ್ಸು ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್. ಮತ್ತೆ ಮ್ಯಾಥಮೆಟಿಕ್ಸ್, ರೀಸನಿಂಗ್ 70 to 80% ಸಿಲೆಬಸ್ ಕೈ ಬರದ ನೋಟ್ಸು, ಮತ್ತೆ ನಿಮಗೆ ಕಂಪ್ಯೂಟರ್ ನೋಟ್ಸ್ ಆಗಿರ್ಬೋದು. ಅದೇ ರೀತಿ ಇದ್ರ ಜೊತೆಗೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಎಕ್ಸಾಮ್ ಮುಗಿಯುವವರೆಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಮೊದಲಿಗೆ 300 ರೂಪಾಯಿ ಇತ್ತು. ಈಗ ನೇಮಕಾತಿ ಆಗೋ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ನೀವು ಕಳಿಸಿದ್ರೆ ಅಂದ್ರೆ ಕೇವಲ 200 ರೂಪಾಯಿಗಾಗಿ ಈ ಎಲ್ಲ ನೋಟ್ಸನ್ನು ಕಳಿಸಲಾಗ್ತದೆ. ಇಂಟ್ರೆಸ್ಟ್ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವ್ರಿ. ಈ ಸಾರಿ ಮಾಡಿ 2025ರಲ್ಲಿ ಎಕ್ಸಾಮನ್ನು ಬರೆದ್ರೆ ಸಾಕಷ್ಟು ಪ್ರಶ್ನೆಗಳು ಕೂಡ ಈ ನೋಟ್ಸ್ ಇಂದ ಬಂದಾವ್ರಿ. ಕಂಪ್ಲೀಟ್ ಸಿಲೆಬಸ್ ನೋಟ್ಸು ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರು ಮತ್ತು ನಿಮಗೆ ಎಕ್ಸಾಮ್ ಮುಗಿಯೋ ಕರೆಂಟ್ ಅಫೇರ್ಸ್ ಇಷ್ಟು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಎಲ್ಲಿ ಕೂಡ ಸಿಗಲ್ಲ ಅನ್ಕೋತೀನಿ. ಎಲ್ಲಾದರೂ ಇಲ್ಲಪ್ಪ ಇದಕ್ಕಿಂತ ಕಡಿಮೆ ಬೆಲೆ ಎಲ್ಲರೂ ಸಿಗ್ತಿದ್ದು ಅಂದ್ರೆ ಅಲ್ಲಿ ಕೂಡ ತೆಗೆದುಕೊಳ್ಬೋದು. ಇಲ್ಲಪ್ಪ ಅಂದ್ರೆ ಎಲ್ಲಿ ಸಿಕ್ಕಿಲ್ಲ ಅಂದ್ರೆ ಈ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ನೋಟ್ಸ್ ಯಾವ ರೀತಿ ಇದೆ ಅಂತ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ನೀವು ನೋಡಬಹುದು ಸ್ಟ್ಯಾಟಿಕ್ GK ನೋಟ್ಸ್ ಇದಾಗಿರ್ತದೆ. ಇಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತಾವ್ರಿ. ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿ ಸ್ಟ್ಯಾಟಿಕ್ GK ಭಾಳ ಇಂಪಾರ್ಟೆಂಟ್ ರೀ. ಇದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಕೂಡ ಇರ್ತಾವೆ. ಈ ಥರ ಎಲ್ಲ ನೋಟ್ಸ್ ಇರ್ತದೆ ರೀ, ನೋಡ್ಕೋಬೋದು ನೀವು. ಈ ಥರ ಎಲ್ಲ ನೋಟ್ಸ್ ಇರುತ್ತೆ. ಸ್ನೇಹಿತರೆ, ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ನೋಡ್ಕೋಬೋದು ನೀವು. ಇಲ್ಲಿ ಇಂಪಾರ್ಟೆಂಟ್ ನೋಟ್ಸ್ ಇರ್ತದೆ, ಯಾರು ಕೂಡ ಮಿಸ್ ಮಾಡ್ಕೋಬೇಡ್ರಿ. ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ 9538151535 ನಂಬರ್ಗೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದನ್ನು ಸ್ಕ್ರೀನ್ಶಾಟ್ ಕಳಿಸಿದರೆ 300 ರೂಪಾಯಿ ಎಲ್ಲ ನಿಮಗೆ ಕೇವಲ 200 ರೂಪಾಯಿಗಾಗಿ ಈ ಎಲ್ಲ ನೋಟ್ಸ್ ಸಿಗ್ತಾವ್ರಿ. ಯಾರಿಗಾದರೂ ಬೇಕಾಗಿತ್ತಂದ್ರೆ ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ. ಸ್ನೇಹಿತರೆ, ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಂದ್ರೆ ಇಂಪಾರ್ಟೆಂಟ್ ನೋಟ್ಸ್ ಇರ್ತಾರೆ. ಕಂಪ್ಲೀಟ್ ಸಿಲೆಬಸ್ ನೋಟ್ಸ್, ಓಲ್ಡ್ ಕ್ವಶನ್ ಪೇಪರ್, ಕರೆಂಟ್ ಅಫೇರ್ಸ್ ರೀ, ಎಲ್ಲ ಸೇರಿಸಿ ನಿಮಗೆ 200 ರೂಪಾಯಿ ಸಿಗ್ತದೆ ರೀ. ಬರೀ ಕರೆಂಟ್ ಅಫೇರ್ಸ್ ಅಷ್ಟ ತೊಗೊಂಡ್ರು ಬಂದ್ಲಿ ಅಂದ್ರು ಒಂದು 30 ರೂಪಾಯಿ ಕೊಡ ತಗೋತಾರ. ನಿಮಗೆ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ ಕಡಿಮೆ ಬೆಲೆದಾಗ ಕೊಡಾಕತ್ತಾರೆ. ಇದಕ್ಕಿಂತ ಕಡಿಮೆ ಎಲ್ಲಾದ್ರೂ ಸಿಕ್ಕ ಅಲ್ಲೇ ತಗೋರಿ. ಎಲ್ಲಿ ಸಿಗಲಿಲ್ಲಪ್ಪ ಅಂದ್ರೆ ಈ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕ್ರಿ. ಸ್ನೇಹಿತರೆ, ಸೆಲೆಕ್ಷನ್ ಪ್ರೊಸೆಸ್ ನೋಡ್ರಿ, ಇಲ್ಲಿ ಹೇಳ್ತೀನಿ. ನೀವು ಯಾವುದೇ ಕ್ಯಾಟಗರಿ ಆಗಿರ್ಲಿ, SC ಆಗಿರ್ಲಿ, ST ಆಗಿರ್ಲಿ, EWS ಆಗಿರ್ಲಿ, OBC ಆಗಿರ್ಲಿ, ನೀವೇನಾದ್ರೂ ನಿಮ್ಮ ಕ್ಯಾಟಗರಿ ಪ್ಲಸ್ UR ಗೆ ಹಾಕೊಂಡ್ರಂದ್ರ ನಿಮ್ ಸ್ಕೋರ್ ಜಾಸ್ತಿ ಆಯ್ತಂದ್ರ UR ಹತ್ತಲ್ಲಿ ಜನರಲ್ ಕ್ಯಾಟಗರಿಯಲ್ಲಿ ಆಯ್ಕೆ ಮಾಡ್ತಾರ. ಸ್ವಲ್ಪ ಕಡಿಮೆ ಅಂತ ನಿಮ್ ಕ್ಯಾಟಗರಿಯಾಗ ಹಾಕ್ತಾರ್ರಿ. ಇರ್ತದ ಅಪ್ಲಿಕೇಶನ್ ಹಾಕೋಬೇಕಾದ್ರೆ ಒಟ್ಟು ಒಂದು ಯಾವ್ದೋ ಒಂದು ಡಿಸ್ಟಿಕ್ ಒಟ್ಟು ಕೂಡ ಹಾಕೊಂಡಿರ್ತೀರಿ. ಕೆಲವೊಬ್ರು ಹಾಕೊಂಡಿರ್ತಿರಂಗಿಲ್ಲ, ಅದಕ್ಕಾಗಿನ ಹೇಳಾಕತ್ತಿದ್ರಿ. ಬರೀ ನಾವಿಂದ ಎಲ್ಲಿ OBC ಅಲ್ಲಿ ಲಿಸ್ಟ್ ಹಾಕೋಕ್ ಹೋಗ್ಬೇಡ್ರಿ. OBC ಇತ್ತಂದ್ರ ಈ UR ಕ್ಯಾಟಗರಿಗೂ ಹಾಕೋರಿ. SC ST ಇದ್ರು ಕೂಡ UR ಕ್ಯಾಟಗರಿಗೆ ಹಾಕೋರಿ, ಮತ್ ನಿಮ್ ಕ್ಯಾಟಗರಿಗೆ ಹಾಕೋರಿ. ಮತ್ ಅದೇ ರೀತಿ EWS ಯಾವ್ದೇ ಒಂದು ಕ್ಯಾಟಗರಿ ಇರ್ಲಿ, ನೀವು ಅದ್ರಾಗ UR ಕ್ಯಾಟಗರಿ ಹಾಕೊಂಡು ಮತ್ತೆ ನಿಮ್ ಕ್ಯಾಟಗರಿಗೆ ಹಾಕೋರಿ. ಇದರಿಂದ ಸ್ಕೋರ್ ವೇರಿಯೇಷನ್ ಇದ್ರು ಕೂಡ ನಿಮ್ದು ಸೆಲೆಕ್ಷನ್ ಆಗ್ತದ್ರಿ. ಈಗ ನಾವು ಇವತ್ತಿನ ವಿಡಿಯೋದಲ್ಲಿ ಬಾಗಲಕೋಟೆ ಡಿಸ್ಟಿಕ್ ಗೆ ಸಂಬಂಧಿಸಿ ಪ್ರತಿಯೊಂದು ಡಿವಿಷನ್ ಮೊದಲಿಗೆ OBC ಅಲ್ಲಿ ಎಷ್ಟು ಪೋಸ್ಟ್ ಅದಾವ ಅಂತ ನೋಡ್ಕೊಂಡ್ರಿ. ನಿಮ್ಗೆ ಏನಾದ್ರು ಬೇಕಿತ್ತಂದ್ರ ಇವನ್ನ ಒಂದ್ ಕಡೆ ಬರೆದು ಇಟ್ಕೋರಿ. 1 by 1 ಹೇಳ್ತಾ ಹೋಗ್ತೀವಿ, ಯಾಕಂದ್ರ ಒಂದಿಷ್ಟು ಅಭ್ಯರ್ಥಿಗಳು ಕೇಳಿದ್ರೆ ಅದಕ್ಕಾಗಿ ಹೇಳಾಕತ್ತಿದ್ರಿ. OBC ನೋಡ್ಕೋರಿ. ಇಲ್ಲಿ 1 2 3 4 ಒಟ್ಟ 15 ಪೋಸ್ಟ್ ಅದಾವ್ರಿ. ಇಲ್ಲಿ ಬಾಗಲಕೋಟೆಗ 4 ಪೋಸ್ಟ್ OBC ಗೆ ಅದಾವ್ರಿ. ನಾ ನೆಕ್ಸ್ಟ್ ಬಳ್ಳಾರಿ ಡಿವಿಷನ್ ದಾಗ್ರಿ 1 2 3 4 5 5 ಅದಾವ್ರಿ. ಇಲ್ಲಿ ಒಟ್ಟಾರೆಯಾಗಿ ನೋಡ್ರಿ, ಇದು ಬೇರೆ ಡಿವಿಷನ್ ಮತ್ತು ಇಲ್ಲಿ 5 ಪೋಸ್ಟ್ ಅದಾವ್ರಿ. ಇವರು ಹುದ್ದೆಗಳಷ್ಟು 24ರಾಗ 5 ಪೋಸ್ಟ್ OBC ಅಭ್ಯರ್ಥಿಗಳು ಅದಾವ್ರಿ. ನೆಕ್ಸ್ಟ್ ರೀ, ನಾ ಬೆಂಗಳೂರು ಈಸ್ಟ್ ಡಿವಿಷನ್ ನೋಡ್ಕೋರಿ. 1 2 3 4 5 6 6 7 28 ಪೋಸ್ಟ್ ದಾಗ 7 ಅದಾವ್ರಿ. ಇಲ್ಲಿ
ನಾವು ಅಪ್ಲಿಕೇಶನ್ ಕೂಡ ಹಾಕಿ ಕೊಡ್ತೀವ್ರಿ. ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ನ ನೀಡಬೇಕಂತ ಮಾಡೀವ್ರಿ. 150 ರೂಪಾಯಿ ಐತ್ರಿ. ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ ಏನಾದ್ರು ಸ್ಕ್ರೀನ್ ಶಾಟ್ ಅನ್ನ ಏನಾದ್ರು ಕಳಿಸಿದ್ರಂದ್ರ ಕೇವಲ 120 ರೂಪಾಯಿದಲ್ಲಿ ನಾವು ಪೋಸ್ಟ್ ಆಫೀಸ್ ಗೆ ಸಂಬಂಧಿಸಿದಂತೆ ಅಪ್ಲಿಕೇಶನ್ ಹಾಕಿ ಕೊಡ್ತಾರೆ. ಇದಕ್ಕೆ ಯಾವುದೇ ರೀತಿ ನಿಮ್ದು ಎಕ್ಸಾಮ್ ಇರಂಗಿಲ್ಲ. ಸೊ ಅದಕ್ಕಾಗಿ ನಿಮ್ದು ಏನಾದ್ರು ಅಪ್ಲಿಕೇಶನ್ ಹಾಕ್ಬೇಕಿತ್ತಪ್ಪ ಅಂದ್ರ 9538151535 ನಂಬರ್ಗೆ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ್ದನ್ನ ಸ್ಕ್ರೀನ್ ಶಾಟ್ ಏನಾದ್ರು ಕಳಿಸಿದ್ರಪ್ಪ ಅಂದ್ರ 150 ರೂಪಾಯಿ ಬೇಡ್ರಿ, ಕೇವಲ 120 ರೂಪಾಯಿಗೆ ನಿಮ್ದು ಅಪ್ಲಿಕೇಶನ್ ಹಾಕಿ ಕೊಡ್ತೀವಿ. ವಿತ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕಂಟಿನ್ಯೂಸ್ ಆಗಿ ನಿಮ್ ಜೊತೆ ಕಾಲ್ನಾಗ ಮಾತಾಡಿ ಏನೇನೆಲ್ಲ ನಿಮ್ ಸ್ಪೆಲ್ಲಿಂಗ್ ಆಗಿರ್ಬೋದು, ಯಾವ ಡಿವಿಷನ್ ಗೆ ಅಪ್ಲಿಕೇಶನ್ ಹಾಕ್ಬೇಕು, ಅದೇ ರೀತಿ ನಿಮ್ದು ಯಾವ ಕ್ಯಾಟಗರಿ ಐತಿ, ಎಷ್ಟು ಪೋಸ್ಟ್ ನ ಆಯ್ಕೆ ಮಾಡ್ಕೋಬೇಕಂತ ಸಂಪೂರ್ಣವಾಗಿ ಎ ಟು ಜೆಡ್ ಮಾಹಿತಿಯನ್ನ ನಿಮಗೆ ಕೇಳಿಕೊಂಡೆ ನಾವು ಅಪ್ಲಿಕೇಶನ್ ಹಾಕ್ತಿವ್ರಿ. ವಿತ್ ಕಂಪ್ಯೂಟರ್ ದಾಗ ಹಾಕ್ತಿವ್ರಿ. ಸೊ ಅದಕ್ಕಾಗಿ ಯಾರಿಗಾದ್ರೂ ಅಪ್ಲಿಕೇಶನ್ ನ ಹಾಕಿ ಕೊಡ್ಬೇಕಿತ್ತಪ್ಪ ಅಂದ್ರ ಈ ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳ್ಸ್ರಿ. ಕೇವಲ 120 ರೂಪಾಯಿಗೆ ನಿಮ್ಗ ಅಪ್ಲಿಕೇಶನ್ ಹಾಕಿ ಕೊಡ್ತೀವಿ. ಅದೇ ರೀತಿ ಬೆಂಗಳೂರು GPO ಇದ್ರೊಳಗ ಒಂದು ಇಲ್ಲ ರೀ. ಇಂತ ಕಡಿಮೆ ಪೋಸ್ಟ್ ಇದ್ದಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾ, ಜಾಸ್ತಿ ಪೋಸ್ಟ್ ಇದ್ದಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಂದ್ರ ಕೆಲವು ಅಭ್ಯರ್ಥಿಗಳು ಮನೆ ಕ್ವಶನ್ ಕೇಳಿದ್ರಿ. ಇಲ್ಲಿ ನೋಡ್ರಿ, ಕಡಿಮೆ ಪೋಸ್ಟ್ ಇದ್ವು ಅಂತ ತಿಳ್ಕೊರಿ. ಈಗ OBC ಒಂದ ಪೋಸ್ಟ್ ಐತಿ, UR ಒಂದ್ ಪೋಸ್ಟ್ ಐತಿ ತಿಳ್ಕೊರಿ. ಅಂತಲ್ಲಿ ನೀವೇನಾದ್ರು ಅಪ್ಲಿಕೇಶನ್ ಹಾಕೊಂಡ್ರಿ ಅಂದ್ರ ಇಲ್ಲಿ ಕೇವಲ ಇಬ್ಬರ ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿರ್ತಾರ. ಇಬ್ಬರ ಅಭ್ಯರ್ಥಿಗಳು ಬಿಟ್ರ ಮಾತ್ರ ನಿಮಗೆ ಬೇರೆ ಲಿಸ್ಟಿಗೆ ಚಾನ್ಸ್ ಸಿಗ್ತಿರ್ತದೆ. ಅವ್ರು ಏನಾದ್ರು ಸೆಲೆಕ್ಷನ್ ಆಗಿ ಅಲ್ಲೇ ಉಳಿದ್ರಪ್ಪ ಅಂದ್ರ ನಿಮ್ಗೆ ಚಾನ್ಸ್ ಸಿಗಂಗಿಲ್ಲ. ಅದೇ ಈಗ 8, 10 ಇದ್ದು ಅಂದ್ರ ಇಲ್ಲಿ 8 OBC ಇರ್ತಾವ, ಮತ್ತೊಂದ್ 5 ಜನರಲ್ ಕ್ಯಾಟಗರಿ ಇರ್ತಾವ. 12 ಪೋಸ್ಟ್ ಅಥವಾ 13 ಪೋಸ್ಟ್ ನಾಗ ಒಂದಿಬ್ರಂತರು ಬಿಟ್ಟೇ ಬಿಡ್ತಾರ. ಅವಾಗ ನಿಮ್ದು ಕೂಡ ಸೆಲೆಕ್ಷನ್ ಆಗಿರ್ತೈತಿ. ಜಾಸ್ತಿ ಪೋಸ್ಟ್ ಎಲ್ಲ ಇದ್ದಲ್ಲಿ ಅಪ್ಲಿಕೇಶನ್ ಹಾಕೋದ್ರಿಂದ ಯಾವುದೇ ಒಂದು ಅಭ್ಯರ್ಥಿ ಬಿಟ್ಟರು ಕೂಡ ನಿಮ್ಗೆ ಚಾನ್ಸ್ ಸಿಗುವ ಸಾಧ್ಯತೆ ಜಾಸ್ತಿ ಇರ್ತದ್ರಿ. ಕಡಿಮೆ ಪೋಸ್ಟ್ ಇದ್ದಲ್ಲಿ ಇಬ್ಬರ ಇರ್ತಾರ, ಅವ್ರು ಅಲ್ಲೇ ಉಳಿದ್ರಪ್ಪ ಅಂದ್ರ ನಿಮ್ ಸ್ಕೋರ್ ಆಗಿ ಕೂಡ ನೀವು ಲಿಸ್ಟ್ ನಿಂತ್ರ ಹೊರ ಬೀಳ್ತಾರೆ. ಅದಕ್ಕಾಗಿ ಅಪ್ಲಿಕೇಶನ್ ಹಾಕೋಬೇಕಾದ್ರ ನಿಮ್ ಕ್ಯಾಟಗರಿ ಪ್ಲಸ್ UR ಕ್ಯಾಟಗರಿಗೆ ಎಷ್ಟು ಹೆಚ್ಚು ಪೋಸ್ಟ್ ಎಲ್ಲಿ ಇರ್ತಾವ ಅಲ್ಲಿ ಹಾಕೋರಿ. ಇದರಿಂದ ನಿಮ್ದು ಏನಾದ್ರು ಒಬ್ಬೊಬ್ರು ಅಭ್ಯರ್ಥಿ ಬಿಡತಾರೆ, 1ನೇ ಲಿಸ್ಟ್ ಬಿಡ್ತಾರ, 2ನೇ ಲಿಸ್ಟ್ ಬಿಡ್ತಾರ, ಒಟ್ಟು 6 ಲಿಸ್ಟ್ ಬರ್ತಾರ. 6 ಲಿಸ್ಟ್ನಾಗ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಬಿಡ್ತಾರ. ಅದಕ್ಕಾಗಿ ನೀವು ಅಪ್ಲಿಕೇಶನ್ ಹಾಕೋಬೇಕಾದ್ರೆ ಸರಿಯಾಗಿ ನೋಡ್ಕೊಂಡು ಹಾಕೊಂಡ್ರಂದ್ರ ಸೆಲೆಕ್ಷನ್ ಆಗ್ತದ್ರಿ. ಇನ್ನ ಬೆಂಗಳೂರು ಡಿವಿಷನ್ ದ ನೋಡೋಣ್ರಿ. ಇನ್ ನೋಡ್ಕೋರಿ, ಇದ್ರೊಳಗ OBC 1, 2 ಬರೀ 2 ಅದ ನೋಡ್ರಿ. ಇಲ್ಲಿ UR 3 ಅದಾವ, 4 ಅದಾವ. ಇಲ್ಲಿ ಕೂಡ ಚಾನ್ಸ್ ಐತ್ರಿ ನಿಮ್ಗ ಸಿಗುವ ಸಾಧ್ಯತೆ. ಇಲ್ಲಿ ಕೂಡ ಹಾಕೋಬಹುದು. ಇಲ್ಲಿ ಒಟ್ಟು ಕೂಡ ಡಾಕ್ ಸೇವಕನ ಅದಾವ್ರಿ. ಇನ್ನ ಬೆಂಗಳೂರು ಸೌತ್ ರೀ, 1, 2, 3 ರೀ, 4, 5, 6, 7, 8, 9 29, 9 ಓಕೆ 10, 11, 12. ಇಲ್ಲಿ 12 ಪೋಸ್ಟ್ ರೀ ಹೈಯೆಸ್ಟ್ ಬೆಂಗಳೂರು. ಅದಿದು ಸೌತ್ ಡಿವಿಷನ್ ಅನ್ಸುತ್ತೆ. ಬೆಂಗಳೂರು ಸೌತ್ ಡಿವಿಷನ್ ದಾಗ 12 ಪೋಸ್ಟ್ ಅದಾರಿ. ಇಲ್ಲಿ OBC ಅವರಿಗೆ ಬಹಳ ಚಾನ್ಸ್ ಐತಿ ನೋಡ್ರಿ. ಅಪ್ಲಿಕೇಶನ್ OBC ಗೆ ಹಾಕೋರಿ. ಲಾಸ್ಟ್ ಟೈಮ್ ಕೂಡ ಸ್ವಲ್ಪ ಕಡಿಮೆ ಕಟಪ್ ಕೂಡ ನಿಂತದ್ರಿ. ಸೊ ಇಲ್ಲಿಗೆ OBC ಇದ್ದವರು ಹಾಕೋಬಹುದ್ರಿ. ಯಾಕಪ್ಪ ಅಂದ್ರೆ ಇಲ್ಲಿ ಚಾನ್ಸ್ ಹೆಂಗ್ ಗೊತ್ತಂದ್ರೆ ಅಲ್ಲಿ 12 ಪೋಸ್ಟ್ ಮತ್ತೆ ಇಲ್ಲಿ ಜನರಲ್ ಕ್ಯಾಟಗರಿ ನೋಡ್ರಿ. UR ಎಷ್ಟ ಅದ ನೋಡ್ಕೋರಿ, 2 ಅದಾವ್ರಿ. 2, 3, 4, 5, 6, 7, 8 ಓಕೆ 30 ಅಲ್ಲಿ ಎಷ್ಟಕ್ಕೆ ಬಿಟ್ಟು ನಾನು ನೋಡಿ 8, 9, 10, 11, 12, 13, 14, 15, 16, 17 ರೀ. ಇಷ್ಟು ಚಾನ್ಸ್ ಸಿಗತ್ರಿ. ನೀವು ಅದಕ್ಕೆ ಬೆಂಗಳೂರು ಸೌತ್ ಹಾಕೊಂಡ್ರಿ ಅಂದ್ರೆ ಭಾಳ ಬೆಟರ್ ಆಪ್ಷನ್ ರೀ. ಯಾಕಂತ ತಿಳ್ಕೊರಿ, ಇಲ್ಲಿ ಅಲ್ಲಿ OBC 13, ಇವು 17 ರೀ. ಎಷ್ಟದ ರೀ ಪೋಸ್ಟ್ ನಿಮಗೆ? ಇವ 30 ಪೋಸ್ಟ್ ಅದ ರೀ. ಇಲ್ಲಿ OBC ಅಭ್ಯರ್ಥಿಗಳು ಹಾಕೋರಿ, ಬೆಸ್ಟ್ ಆಪ್ಷನ್ ಐತ್ರಿ. 100% ಹೇಳ್ತೇನ್ರಿ. ಸ್ವಲ್ಪ ಸ್ಕೋರ್ ಐತಿ, ಏನಾರ ಕಡಿಮೆ ಆಗಿದ್ರು ಕೂಡ, ಯಾಕಂದ್ರೆ 1ನೇ ಲಿಸ್ಟ್ ಬರ್ಲಿಕ್ಕೆ 2, 3, 4, 5 ಸಾಕಷ್ಟು ಲಿಸ್ಟ್ ಇರ್ತಾವ್ರಿ. ಬೆಂಗಳೂರು ಸೌತ್ ಡಿವಿಷನ್ ಹಾಕೋರಿ, ಆರಾಮಾಗಿ ಕೂಡ ಇಂದು ಸೆಲೆಕ್ಷನ್ ಆಗ್ಬೋದ್ರಿ. ಇಲ್ಲಿ ಸೆಲೆಕ್ಷನ್ ಆಗೋದು ಯಾವ ರೀತಿ ಇರುತ್ತಂದ್ರ ನೋಡ್ರಿ, ಇಲ್ಲಿ ನೀವು ಹಾಕಿದ ಕಡೆ ನೀವು ಈಗ ಈ ಊರಿಗೆ ಹಾಕೊಂಡಿರತ್ ತಿಳ್ಕೊರಿ. ಇಲ್ಲಿ 70 ಇದ್ದವ್ ಹಾಕಿರ್ತಾನ, 80 ಇದ್ದವ್ ಹಾಕಿರ್ತಾನ, 90 ಇದ್ದವ್ ಹಾಕಿರ್ತಾನ. ಅವಾಗ ಏನ್ ಮಾಡ್ತಾರ, 90 ಇದ್ದವ್ ಕೊಡ್ತಾರ ಮೊದಲ. ಅವ ಏನಾದ್ರು ಬಿಟ್ಟು ಹೋದ್ನಪ್ಪ, 1ನೇ ಲಿಸ್ಟ್ ಮಾಡಿದಿ 2ನೇ ಲಿಸ್ಟ್ ಬಿಟ್ಟು ಹೋದ್ನಂದ್ರ 80 ಇದ್ದವ್ ಕೊಡ್ತಾರ. ಅವನು ಬಿಟ್ಟು ಹೋದಂದ್ರ 70 ಇದ್ದವಂಗ ಈ ರೀತಿ ಕೊಡ್ತಾ ಬರ್ತಾರಿ. ಮೊದಲಿಗೆ ಇಲ್ಲಿ ಜಾಬ್ ಹೆಂಗಿರತ್ತೆ ಗೊತ್ತಾ, ಸ್ಟಾರ್ಟಿಂಗ್ 20 ಸ್ಯಾಲರಿ ಇರ್ತೈತಿ, 20 ಸಾವಿರ. ಇದಕ್ಕಿಂತ ಬೆಟರ್ ಆಪ್ಷನ್ ಅವ್ರಿಗೆ ಏನಾದ್ರು ಸಿಕ್ತಪ್ಪ 40,000, 50,000. ಈಗ RRB ಗ್ರೂಪ್ ಸ್ಟಾರ್ಟಿಂಗ್ 50,000 ಆದ್ರೂ ಸಿಗ್ತದ್ರಿ. ಈಗ 8ನೇ ವೇತನ ಆಯೋಗ ಅಂತಂದ್ರ ಅವಾಗ ಅವ್ರು ಅಲ್ಲಿ ಕೂಡ ಜಂಪ್ ಆಗಿ ಹೋದ್ರಂದ್ರೆ ಇಲ್ಲಿ ಖಾಲಿ ಉಳಿತಲ್ಲ, ಅವಾಗ ಇಲ್ಲಿ ನೀವು ಜಾಯ್ನ್ ಆಗ್ಬೋದ್ರಿ.
ಈ ರೀತಿ ಪ್ರೊಸೆಸ್ ಇರುತ್ತೆ. ಚಲೋ ಆಪ್ಷನ್ ಐತಿ ನೋಡ್ರಿ ಸೌತ್ ಅವ್ರಿಗೆ. ಇನ್ನ ವೆಸ್ಟ್ ದವ್ರು ನೋಡ್ರಿ 1 2 3 4 4 ಅದ ನೋಡ್ರಿ ಇದ್ರೊಳಗ. ಇದಕ್ಕೂ ಕೂಡ ಹಾಕೋಬಹುದ್ರಿ. ಇನ್ನ ನೆಕ್ಸ್ಟ್ ಬಿದರ್ದಾಗ 1 2 3 4 5 6 6 ಅದ ನೋಡ್ರಿ ಇದ್ರೊಳಗ. ಬಿದರ್ದಾಗ 6 ಅದಾವು. OBC ಅಷ್ಟೇ ಹೇಳಕತ್ತೀವ್ರಿ. ನೀವು ಬೇಕಾದ್ರೆ ಎಣ್ಸೋತಿದ್ರೆ ಎಣ್ಸೋಬಹುದು ನಿಮ್ದು ಡಿವಿಷನ್ ಯಾವ್ದೈತಿ ನೋಡ್ಕೊಂಡ. ಇನ್ನ ಅದೇ ರೀತಿ ಚನ್ನಪಟ್ಟಣ 1 2 3 4 4 ಪೋಸ್ಟ್ ಅದ ನೋಡ್ರಿ ಚನ್ನಪಟ್ಟಣ ಒಳಗ. ಓಕೆ, ಇದು ನಿಮಗೆ PDF ಬೇಕಂದ್ರ ನಮ್ಮ ವೆಬಿನಾರ್ದ ಜಾಯಿನ್ ಯಾರಾಗಿರ್ತಾರ ಅವ್ರಿಗೆ ಕೊಡ್ತೀವಿ. ವೆಬಿನಾರ್ ಒಳಗ ಡೀಟೇಲ್ ಆಗಿ ಹೇಳಿವ್ರಿ. ವೆಬಿನಾರ್ ಪ್ರೈಸ್ 30 ರೂಪಾಯಿ ಐತ್ರಿ. ಯಾರಿಗಾದ್ರೂ ವೆಬಿನಾರ್ಗೆ ಏನಾದ್ರು ಜಾಯಿನ್ ಆಗ್ಬೇಕಿತ್ತಂದ್ರ 9538151535 ನಂಬರ್ಗೆ ಹಾಯ್ ವೆಬಿನಾರ್ ಅಂತ ಹಾಕಿದ್ರ ಅಂದ್ರ ಅಥವಾ ಹೈ ಪೋಸ್ಟ್ ಅಂತ ಹಾಕಿದ್ರಂದ್ರ ನಿಮ್ಗೆ ಗ್ರೂಪಿಗೆ ಜಾಯಿನ್ ಮಾಡ್ತೀರಿ. 30 ರೂಪಾಯಿ ಪ್ರೈಸ್ ಇರುತ್ತೆ. ಅದರಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ನೇಮಕಾತಿ ಮುಗಿಯುವವರೆಗೂ ಕೂಡ ನಿಮಗೆ ಮಾಹಿತಿಯನ್ನ ಶೇರ್ ಮಾಡ್ಲಾಗ್ತದೆ. ಅಂದ್ರೆ ಲಿಸ್ಟ್ ಬಿಟ್ಟರ್ ಆಗಿರ್ಬೋದು. ಅದೇ ರೀತಿ ಒಂದು 23 ನಿಮಿಷದ ವಿಡಿಯೋ ಐತ್ರಿ. ಅಪ್ಲಿಕೇಶನ್ ಹಾಕೋ ಮುಂಚೆ ಅದನ್ನ ಒಂದ್ ಏನಾದ್ರು ನೋಡ್ಕೊಂಡ್ರೆ ಅಂದ್ರೆ ಕಂಪ್ಲೀಟ್ ಆಗಿ ಮಾಹಿತಿ ಸಿಗ್ತಾ. ಅದ್ರ ಜೊತೆಗೆ ನಿಮ್ಗೆ ಓಲ್ಡ್ ಕಟಪ್ ಅಂದ್ರೆ ಹಳೇದು ಏನಿದ್ವಲ್ಲ ಅವನು ಕೂಡ ನಿಮಗೆ ಲಿಸ್ಟ್ ಅನ್ನ ಕಳಿಸ್ತೀವಿ. ಅದ್ರ ಜೊತೆಗೆ ಈ PDF ಅನ್ನು ಕೂಡ ಕಳಿಸ್ತೀವಿ. ಇನ್ನ ಚಿಕ್ಕಮಗಳೂರು ನೋಡ್ಕೋರಿ 1 2 3 4 5 6 7 8 9 ಅದರಲ್ಲಿ ಎಷ್ಟಕ್ಕೆ ಬಿಟ್ಟಿರ್ತೀವಿ ಅದನ್ನ ನೋಡ್ಕೋಬೇಕ್ರಿ. ಇಲ್ಲಿ 9 10 11 ಪೋಸ್ಟ್ ಅದ ನೋಡ್ರಿ. ಚಿಕ್ಕಮಗಳೂರು ಕೂಡ ಬೆಟರ್ ಆಪ್ಷನ್ ರೀ OBC ಅವರಿಗೆ. ಬೆಂಗಳೂರು ಸೌತ್ ಬಿಟ್ರೆ ಅದಕ್ಕಿಂತ ಅದರಷ್ಟ ಬೆಟರ್ ಆಪ್ಷನ್ ರೀ ಚಿಕ್ಕಮಗಳೂರು. ಈ ಸೈಡ್ ಯಾರು ಹಾಕೊಂಡಿರಂಗಿಲ್ರಿ. ಬೆಂಗಳೂರು ಸೈಡ್ ಎಲ್ಲ ಬೆಂಗಳೂರದಾಗ ಐತಿ ನಡಿ ಅಂತೇಳಿ ಹಾಕೊಂಡಿರ್ತಾರ. ಚಿಕ್ಕಮಗಳೂರಿಗೆ ಹಾಕೋರಿ OBC ಇದ್ದವರು. ಚಾನ್ಸ್ ಸಿಗುತ್ತೆ ಈ ಸಾರಿ. ಇನ್ನ ಅದೇ ರೀತಿ ಚಿಕ್ಕೋಡಿ ಡಿವಿಷನ್ದಾಗ 1 2 3 ಇಷ್ಟ ಮಾಡಿದಾರೆ. ಚಿಕ್ಕೋಡಿ ಡಿವಿಷನ್ಗೆ ಹಾಕ್ಬೇಕನ್ನೋರು ಆದಷ್ಟು 98+ ಇದ್ರೆ ಮಾತ್ರ ಅಪ್ಲಿಕೇಶನ್ ಹಾಕೋರಿ. ಯಾಕಂದ್ರಪ್ಪ ಇಲ್ಲಿ ಸೆಲೆಕ್ಷನ್ ಆಗೋದು ಭಾಳ ರಿಯರ್ ರೀ. 1ನೇ ಲಿಸ್ಟ್ 2ನೇ ಲಿಸ್ಟ್ ರೀ. ಇನ್ನ 3ನೇ ಲಿಸ್ಟ್ 4ನೇ ಲಿಸ್ಟ್ ಬಂದ್ರು ಕೂಡ 96 ಲಾಸ್ಟ್ ರೀ. ಇದಕ್ಕಿಂತ ಕಡಿಮೆ ಹೋಗಂಗಿಲ್ಲ. ಈ ಸಾರಿ 96 ಬರೋದು ಡೌಟ್ ರೀ. ಯಾಕಂದ್ರೆ 9 ಪೋಸ್ಟ್ ಅದಾವ. ಕಡಿಮೆ ಪೋಸ್ಟ್ ಇದ್ದಕ್ಕ ಸ್ವಲ್ಪ ಫೈಟ್ ಜಾಸ್ತಿ ಇರತ್ರಿ. ಇನ್ನು ಅದೇ ರೀತಿ ಚಿತ್ರದುರ್ಗ ಒಳಗೆ ನೋಡ್ಕೊರಿ 1 2 3 4 5 6 ಅದ ನೋಡ್ರಿ ಇದ್ರೊಳಗ. ಚಿತ್ರದುರ್ಗ ಒಳಗೆ 6 ಅದಾವು. ಇನ್ನು ಅದೇ ರೀತಿ ದಾವಣಗೆರೆ 1 2 3 4 5 ಅದ ನೋಡ್ರಿ. ದಾವಣಗೆರೆ 5. ಇನ್ನ ಧಾರವಾಡ ನೋಡ್ಕೊರಿ 1 2 3 4 5 ಅದ ನೋಡ್ರಿ ಧಾರವಾಡ. ಇನ್ನ ಅದೇ ರೀತಿ ನೆಕ್ಸ್ಟ್ ಗದಗನ ಎಲ್ಲ ಕೂಡ ಇಲ್ಲಿ ಕ್ಯಾಟಗರಿ ಇರ್ತಾನೆ. ಸ್ಲೋ ಇಟ್ಕೊಂಡ ನಿಮ್ ಕ್ಯಾಟಗರಿ ನೋಡ್ಕೋಬಹುದ್ರಿ. ಇನ್ನ ಇದ್ರಾಗ ಇಲ್ಲಿ ನೋಡ್ರಿ ಹಾಕೋಕ್ ಹೋಗ್ಬೇಡ್ರಿ OBC ಅವ್ರು. ಗದಗ ಒಳಗೆ OBC ಇಲ್ಲೇ ಇಲ್ರಿ. ಇವಾರ ಒಳಗೆ ಸೆಲೆಕ್ಷನ್ ಹಾಕಿರಿ. ಬಟ್ ಸ್ಕೋರ್ ಜಾಸ್ತಿ ಇರ್ಬೇಕು. ನಿಮ್ಗೆ ಯಾಡ್ ಆಪ್ಷನ್ ಬೇಕಪ್ಪ ಅಂದ್ರ ಅಲ್ಲಿ ಹಾಕೋರಿ. ನಾ ಗೋಕಾಕ್ದಾಗ 1 ಐತ್ರಿ. 1 2 ಅದ ನೋಡ್ರಿ ಗೋಕಾಕ್ದಾಗ. ಇನ್ನ ಹಾಸನ್ ಒಳಗೂ ಕೂಡ ಇಲ್ರಿ. ಹಾಸನ್ ಒಳಗೂ ಇರ್ಲಿ. ಯಪ್ಪ ಹಾಸನ್ ಒಳಗೆ ಇರಬೇಕಿತ್ರಿ ಪೋಸ್ಟ್. ಆದ್ರೂ ಕೂಡ ಇಲ್ರಿ. ಲಾಸ್ಟ್ ಟೈಮ್ ಬರೀ EWS UR ಬಿಟ್ಟು ಬೇರೆ ಅದಕ್ಕಿಲ್ರಿ. ಹಾವೇರಿ ಒಳಗೆ ನೋಡ್ರಿ 1 2 3 ಅದ ನೋಡ್ರಿ ಹಾವೇರಿ ಒಳಗ. ಇನ್ನ ಕಲಬುರ್ಗಿ ನೋಡ್ಕೋರಿ 1 2 2 3 4 5 6 7 8 9 10 ಅದ ನೋಡ್ರಿ. ಕಲಬುರ್ಗಿ ಒಳಗೆ 38 ಪೋಸ್ಟ್ನಾಗ 10 ಅದಾವ್ರಿ. ಇನ್ನ ಕಾರವಾರದೊಳಗ 1 2 3 ಅದ ನೋಡ್ರಿ. 3 4 5 6 7 8 ಅದಾವ್ರಿ. ಕಾರವಾರದಾಗ 8 ಅದ. ಕಾರವಾರ ಹಾಕೋರಿ. ಕಡಿಮೆ ಕಟಪ್ ನಿಲ್ತತಿ. ಇನ್ನ ಕೊಡಗು ಒಳಗೆ ನೋಡ್ಕೋರಿ. ಕೊಡಗು 1 2 3 4 5 6 7 8 9 10 11 ಅದ ರೀ ಕೊಡಗು. ಬೆಸ್ಟ್ ಐತ್ ನೋಡ್ರಿ ಇದು ಕೊಡಗು ಹಾಕೋರಿ. ಈಗ ನಾ ಜಾಸ್ತಿ ಇರೋದು ಏನೇನ್ ಹೇಳಿ ಗೊತ್ತೇನ್ರಿ. ಬೆಂಗಳೂರು ಸೌತ್ ಒಂದದ. ಚಿಕ್ಕಮಗಳೂರು ಬೆಟ್ರ ಕೊಡಗು ರೀ. ಈಗ ಇನ್ನ ತಾವ್ ನೋಡೋಣ್ರಿ ಮತ್ತೆ ಯಾವ್ರ ಬರ್ತಾನ. ಕೋಲಾರ ರೀ. ಬರ್ತಿ ಕೋಲಾರ ಅಲ್ರಿ.
ಇದರ ಕೋಲಾರ ರೀ ಇದು. KGF ಕೋಲಾರ ರೀ. ಮತ್ ನಾ ಬಿಜಾಪುರ ಕೋಲಾರದಾರ ನಾ ಇಲ್ಲೇ ಹಾಕೋತೇವ್ ಬಿಡ್ರಿ. ನಾ 1 2 3 4 5 6 7 8 9 ಪೋಸ್ಟ್ ಅದಾವ ನೋಡ್ರಿ ಇದ್ರೊಳಗ. ತಡ್ರಿ ಕೋಲಾರ ಇಲ್ರಿ 9 ದಿನ ಅದ ತಡ್ರಿ ಇದ್ ಕೆಳಗಡೆ. ಓಕೆ 9 ಪೋಸ್ಟ್ ಅದಾವ ನೋಡ್ರಿ. ರಿಪೀಟ್ ಆಗೈತಿ. ಕೊಪ್ಪಳ ನೋಡ್ರಿ 2 3 4 5 ಪೋಸ್ಟ್ ಅದಾವ ನೋಡ್ರಿ ಕೊಪ್ಪಳಕ್ಕ. ಇನ್ನ ಅದೇ ರೀತಿ ಮಂಗಳೂರು ನೋಡ್ಕೋರಿ 1 2 3 4 ಅದ ನೋಡ್ರಿ. ನೋಡಿದ್ರಲ್ಲ ಒಟ್ಟಾರೆಯಾಗಿ ಇಷ್ಟು ಪೋಸ್ಟ್ಗಳು ಅದಾರಿ ಜನರಲ್ ಕ್ಯಾಟಗರಿ. ಉಳಿದಿದ್ದು ಏನಾದ್ರು ನಿಮ್ಗೆ ಬೇಕಂದ್ರ ಯಾವ ಡಿಸ್ಟಿಕ್ದ ಎಷ್ಟ್ ಅದ ಅಂತೇಳಿ ಕೇಳ್ರಿ ನಂಗ. ಯಾವ ಡಿಸ್ಟಿಕ್ ಅಪ್ಲಿಕೇಶನ್ ಆಗತ್ತೀರಿ ಕಮೆಂಟ್ ಮೂಲಕ ಕೇಳ್ರಿ, ನಾ ಕಮೆಂಟ್ ದಾಗ ರಿಪ್ಲೈ ಮಾಡ್ತೀವ್ರಿ. ಇತ್ತು ಅದೇ ರೀತಿ ಅಪ್ಲಿಕೇಶನ್ ಏನಾದ್ರು ಹಾಕ್ಬೇಕೈತಂದ್ರ ಇಲ್ಲಿ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಸಂಪರ್ಕಿಸಿ ಡೀಟೇಲ್ ಮಾಹಿತಿ ಐತಿ. ಅಪ್ಲಿಕೇಶನ್ ಕೇಳಿ ಹಾಕ್ಸೋಬೋದ್ರಿ. ಸ್ನೇಹಿತರೆ ಅದೇ ರೀತಿ ನಿಮ್ದು ಸ್ಕೋರ್ ಎಷ್ಟಾಗೈತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನಮಗೆ. ನಿಮ್ ಸ್ಕೋರ್ ನೋಡ್ಕೊಂಡು ನಾವು ಮತ್ತೆ ನಿಮಗೆ ರಿಪ್ಲೈನ ಕೂಡ ಮಾಡ್ತೀವಿ. ಸ್ನೇಹಿತರೆ ಇದಾಗಿತ್ತು ಇವತ್ತಿನ. ಇದಕ್ಕೆ ಸಂಬಂಧಿಸಿದ ಏನೇ ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.